ಎಲ್ಲ ನನ್ನ ಪ್ರೀತಿಯ ವೀಕ್ಷಕರುಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಬಿಗ್ ಬಾಸ್ ಮನೆಗೆ ಹೋಗೋಕ್ಕೆ ಎಲ್ಲರೂ ಡ್ರೀಮ್ ಮಾಡ್ತಾರೆ. ಆದರೆ ಒಬ್ಬ ಸ್ಪರ್ಧಿಗೆ ಅದು ಡ್ರೀಮ್ ಅಲ್ಲ, ದುಸ್ವಪ್ನ. ವಿಷ್ಣುಪ್ರಿಯ ಹೇಳ್ತಾರೆ, ನನ್ನ ಚಪ್ಪಲಿಯಲ್ಲಿ ನಾನೇ ಹೊಡೆದುಕೊಳ್ಳಬೇಕು ಎಂದು ಹೇಳಿರುವ ಹೇಳಿಕೆ ಎಲ್ಲ ಕಡೆ ವೈರಲ್ ಆಗಿದೆ. ನೀವು ಕೇಳಿದ್ದೀರಾ, ಬಿಗ್ ಬಾಸ್ ಜೀವನ ಬದಲಾಯಿಸೋ ಅಂತೆ. ಆದರೆ ಎಲ್ಲರಿಗೂ ಅದೇ ಅನುಭವ ಆಗೋದಿಲ್ಲ. ತೆಲುಗು ಬಿಗ್ ಬಾಸ್ ಸೀಸನ್ 8ರ ಮಾಜಿ ಸ್ಪರ್ಧಿ ಆಂಕರ್ ವಿಷ್ಣುಪ್ರಿಯ ಇತ್ತೀಚೆಗೆ ನೀಡಿರುವ ಹೇಳಿಕೆ ವೈರಲ್ ಆಗಿದೆ. ಆಕೆ ಹೇಳ್ತಾರೆ, ನಾನು ಯಾಕಾದರೂ ಬಿಗ್ ಬಾಸ್ಗೆ ಹೋದೆನೋ ಎಂದು ನೂರಾರು ಸಲ ಅಂದುಕೊಂಡಿದ್ದೇನೆ. ಆ ಶೋಗೆ ಹೋದದ್ದಕ್ಕೆ ನನ್ನ ಚಪ್ಪಲಿಯಲ್ಲಿ ನಾನೇ ಹೊಡೆದುಕೊಳ್ಳಬೇಕು ಎಂದು ಹೇಳಿಕೆ ನೀಡಿದ್ದಾರೆ. ವಿಷ್ಣುಪ್ರಿಯ ಹೇಳ್ತಾರೆ, ಆ ಮನೆಯೊಳಗೆ ನಾನು ನರಕ ಅನುಭವಿಸಿದೆ. ನಿದ್ದೆ ಇಲ್ಲ, ಊಟ ಸರಿ ಇಲ್ಲ, ಕಾಫಿ ಟೀ ಸಿಗೋದಿಲ್ಲ, ಬಾಡಿ ಮಸಾಜ್ ಅಂದರೆ ಕನಸು. ಅಂದರೆ ಐಫೈ ಲೈಫ್ನಿಂದ ಬಿಗ್ ಬಾಸ್ನ ಕಷ್ಟ ಜೀವನಕ್ಕೆ ಶಿಫ್ಟ್ ಆಗಿದ್ದರು. ಅವರು ಶೋಗೆ ಹೋಗಿದ್ದು ನನ್ನ ಹೊಸ ಮನೆ ಖರೀದಿ ಮಾಡೋ ಉದ್ದೇಶದಿಂದಂತೆ. ಆದರೆ ಶೋ ಮುಗಿದರೂ ಆ ಕನಸು ಇನ್ನೂ ಪೂರ್ಣವಾಗಿಲ್ವಂತೆ. ಆದರೂ ಒಂದು ಮಾತು ಹೇಳಿದ್ದಾರೆ, ಜನರ ಪ್ರೀತಿ ಸಿಕ್ಕಿತು, ಅದೇ ಸಾಕು ಎಂದು ಹೇಳಿದ್ದಾರೆ. ಆದರೆ ಹಿಂಸೆ, ಒತ್ತಡ, ಒಂಟಿತನ ಇವೆಲ್ಲ ಬಿಗ್ ಬಾಸ್ನ ಮನೆ ಒಳಗೆ ಸತ್ಯ ಎಂದಿದ್ದಾರೆ. ವಿಷ್ಣುಪ್ರಿಯರ ಹೇಳಿಕೆಯು ಈಗ ಸದ್ಯ ಇಂಟರ್ನೆಟ್ನಲ್ಲಿ ಟ್ರೆಂಡ್ ಆಗಿದೆ. ನೀವು ಯೋಚಿಸಿ ನೋಡಿ, ಬಿಗ್ ಬಾಸ್ ಶೋ ನಿಜಕ್ಕೂ ಜೀವನ ಬದಲಾಯಿಸುತ್ತಾ, ಇಲ್ಲ ಅಂದರೆ ಅದು ಮಾನಸಿಕ ಯುದ್ಧನ? ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸ್ನೇಹಿತರೆ.